ಸ್ನೇಹಿತರೆ, ಲೋಕಸಭಾ ಚುನಾವಣೆ 2024 ಎಲೆಕ್ಷನ್ ರಂಗು ಈಗಾಗಲೇ ಹೆಚ್ಚಾಗಿದೆ. ಎಲ್ಲಿ ನೋಡಿದರೂ ಎಲೆಕ್ಷನ್ನದ್ದೇ ವಿಚಾರ, ಎಲೆಕ್ಷನ್ನದ್ದೇ ಲೆಕ್ಕಾಚಾರ. 2024 ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ವಿಚಾರ ಮಾತ್ರ ಸಖತ್ ವೈರಲ್ ಆಗಿದೆ. ನ್ಯೂಸ್ ಪೇಪರ್, ಟಿವಿಯಲ್ಲಿ ಈ ವ್ಯಕ್ತಿಯದ್ದೇ ಮಾತು. ಸ್ನೇಹಿತರೆ, ಈ ಫೋಟೋದಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ಏನು ಗೊತ್ತಾ? ಇವರ ದಿನಚರಿ ಹೇಗಿದೆ ಗೊತ್ತಾ? ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ? ಗೊತ್ತಿಲ್ಲವಾ? ಖಂಡಿತ ಈ ವಿಡಿಯೋ ನೋಡಿ ಶಾಕ್ ಆಗ್ತೀರಾ. ಈ ವ್ಯಕ್ತಿಯ ಹಿನ್ನೆಲೆ ಕೇಳಿದರೆ ನೀವು ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತೀರಾ. ಸ್ವತಃ ಅಧಿಕಾರಿಗಳೇ ಓಡೋಡಿ ಬಂದು ಇವರಿಗೆ MP ಟಿಕೆಟ್ ಕೊಟ್ಟು ಹೋಗ್ತಾರೆ. ನರೇಂದ್ರ ಮೋದಿ ಅವರು ಕೂಡ ಇವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಇವರು ನಮ್ಮ ದೇಶದ ಮುಂದಿನ ಪ್ರಧಾನಿಯಾದರೂ ಸ್ವಲ್ಪನೂ ಆಶ್ಚರ್ಯನೇ ಇಲ್ಲ ಅಂತಾನೆ ಹೇಳಲಾಗಿದೆ. ಸ್ನೇಹಿತರೆ, ಇವರ ಹೆಸರು ಪ್ರತಾಪ್ ಚಂದ್ರ ಸಾರಂಗಿ. ನಮ್ಮ ಭಾರತ ದೇಶದಲ್ಲಿ ಇವರನ್ನು ವಜ್ರದ ಮನುಷ್ಯ ಅಂತಾನೆ ಕರೆಯಲಾಗುತ್ತೆ. ಪ್ರಪಂಚದಲ್ಲಿ ವಜ್ರಕ್ಕೆ ಎಷ್ಟು ಬೆಲೆ ಇದೆನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಬೆಲೆ ಇವರ ಗುಣಕ್ಕೆ ಇದೆ. ಜಗತ್ತಲ್ಲೇ ಇವರ ರೀತಿಯ ಒಬ್ಬ ರಾಜಕಾರಣಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. 2 ಬಾರಿ MLA, 1 ಬಾರಿ MP. 2024 ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು 2ನೇ ಬಾರಿ MP ಆಗಲಿದ್ದಾರೆ. 2 ಬಾರಿ MLA, 1 ಬಾರಿ MP ಆದ್ರೂ ಕೂಡ ಇವರು ಮಾಡಿರುವ ಆಸ್ತಿ ಏನು ಗೊತ್ತಾ? ಕೇವಲ 4 ಜೊತೆ ಬಟ್ಟೆ, 1 ಸೈಕಲ್ ಮಾತ್ರ. ಇವರಿಗೆ ಒಂದು ಅಲರ್ಜಿ ಇದೆ. ಅದೇನಪ್ಪ ಅಂದರೆ ದುಡ್ಡಿಲ್ಲದೆ ಜನಸೇವೆ ಮಾಡಿ ರಾಜಕಾರಣಿ ಆಗಬಹುದು ಅಂತ ತೋರಿಸಿಕೊಟ್ಟವರೇ ಪ್ರತಾಪ್ ಸಾರಂಗಿ ಅವರು. ಸ್ನೇಹಿತರೆ, ಇಂದಿಗೂ ಪಾರ್ಲಿಮೆಂಟ್ಗೆ ಸೈಕಲ್ ಅಲ್ಲಿ ಬರ್ತಾರೆ. ಇವರು ಮಾತನಾಡುವ ರಭಸಕ್ಕೆ ವಿರೋಧ ಪಕ್ಷಗಳು ಹಾರಿಕೊಂಡು ಹೋಗ್ತಾರೆ. ಅಷ್ಟೊಂದು ಪವರ್ಫುಲ್ ಆಗಿ ಮಾತನಾಡ್ತಾರೆ. ರಾಜಕೀಯಕ್ಕೆ ಬಂದ ಮೇಲೆ ಇವರು ಮಾಡಿರುವ ಸಾಧನೆ ಬಗ್ಗೆ ಕೇಳಿದರೆ ನಿಜವಾಗಿಯೂ ಹೆಮ್ಮೆ ಆಗುತ್ತೆ. ಇಂಥ ರಾಜಕಾರಣಿ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಖುಷಿ ಆಗುತ್ತೆ. 2 ಬಾರಿ MLA, 1 ಬಾರಿ MP ಮತ್ತು ಮುಂಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ MP ಆಗಲಿದ್ದಾರೆ. ಒಂದು ಸಲ ಆದರೂ ರೋಡಿಗೆ ಇಳಿದು ನನಗೆ ವೋಟ್ ಹಾಕಿ ಅಂತ ಯಾರಿಗೂ ಬೇಡಿಲ್ಲ, ಪ್ರಚಾರ ಮಾಡಿಲ್ಲ, ದುಡ್ಡು ಹಂಚಿಲ್ಲ. ಇವರು ಮಾಡುವ ಜನಸೇವೆಯೇ ಅತಿ ದೊಡ್ಡ ಪ್ರಚಾರ ಆಗಿದೆ. ಒಂದು ಫ್ಲೆಕ್ಸ್ ಆಗಲಿ, ಕಟೌಟ್ ಆಗಲಿ, ಒಂದು ಬ್ಯಾನರ್ ಆಗಲಿ ಹಾಕಲ್ಲ. ಒಂದು ದಿನವೂ ಪ್ರಚಾರ ನಡೆಸಿಲ್ಲ. ಆದರೂ ಜನಗಳು ದೊಡ್ಡ ಸಂಖ್ಯೆಯಲ್ಲೇ ಇವರಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಇಂದಿಗೂ ಗುಡಿಸಲಿನಲ್ಲಿ ಜೀವಿಸುತ್ತಾ ಇರುವ ಪ್ರತಾಪ್ ಸಾರಂಗಿ ಅವರು 4 ಜನವರಿ 1955 ಒಡಿಶಾ ರಾಜ್ಯದ ಬಲಸೋರಿ ನಗರದಲ್ಲಿ ಜನಿಸ್ತಾರೆ. ಕಡು ಬಡತನ. ಇವರು ಹುಟ್ಟಿದಾಗ ಉಳಿದುಕೊಳ್ಳಲು ಮನೆನೇ ಇಲ್ಲ. ರಸ್ತೆ ಬದಿಯಲ್ಲಿ ಜೀವನ ಆರಂಭ ಮಾಡ್ತಾರೆ. ಎಲ್ಲರಂತೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಎಂಬುವ ಆಸೆ. ಆದರೆ ಶಾಲೆಗೆ ಹೋಗೋದಕ್ಕೆ ದುಡ್ಡಿಲ್ಲ. ದುಡ್ಡಿನ ಅವಶ್ಯಕತೆ ತುಂಬಾ ಇದ್ದ ಕಾರಣ ಸಣ್ಣ ವಯಸ್ಸಿನಲ್ಲೇ ಒಂದು ಹೋಟೆಲಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಪ್ರತಿ ತಿಂಗಳು ಇವರಿಗೆ ಸಂಬಳ ಕೊಡ್ತಾ ಇದ್ದದ್ದು ಕೇವಲ 50 ರೂಪಾಯಿ. 50 ರೂಪಾಯಿಯಲ್ಲಿ 50% ಮನೆಗೆ ಕೊಡ್ತಾರೆ. ಇನ್ನು 50% ಪುಸ್ತಕಗಳನ್ನು ಖರೀದಿ ಮಾಡಲು ಉಪಯೋಗಿಸುತ್ತಾರೆ. ಕೇವಲ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಬೆಳಗಿನ ಜಾವ ಬೇಗ ಎದ್ದು ಮನೆಗೆ ಹೋಗಿ ಪೇಪರ್ ಮತ್ತು ಹಾಲಿನ ಪ್ಯಾಕೆಟ್ಗಳನ್ನು ಹಾಕಿ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡ್ತಾ ಇದ್ರು. ಎಲ್ಲ ದುಡ್ಡನ್ನು ಕೂಡಿಟ್ಟು ಶಾಲೆಗೆ ಅಡ್ಮಿಷನ್ ಮಾಡಿಸಿಕೊಳ್ಳುತ್ತಾರೆ. ಶಾಲೆಗೆ ಸೇರಿದ ಮೇಲೆ ವಿದ್ಯಾಭ್ಯಾಸದಲ್ಲೂ ನಂಬರ್ 1 ಆಗ್ತಾರೆ. ಇನ್ನು ಹಲವಾರು ಕೆಲಸಗಳನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಲು ಆರಂಭ ಮಾಡ್ತಾರೆ. ಪ್ರತಾಪ್ ಸಾರಂಗಿ ಅವರ ಜೀವನದ ಮೊದಲ ಗುರಿ ಇದ್ದಿದ್ದು ಸನ್ಯಾಸಿ ಆಗಬೇಕು ಅಂತ. ಸನ್ಯಾಸಿಯಾಗಿ ಸಮಾಜವನ್ನು ಉದ್ಧಾರ ಮಾಡುವ ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ರಂತೆ. ವೆಸ್ಟ್ ಬೆಂಗಾಲ್ ರಾಜ್ಯದ ಹೌರಾ ನಗರದಲ್ಲಿ ಇರುವ ಪ್ರಸಿದ್ಧ ರಾಮಕೃಷ್ಣ ಮಠಕ್ಕೆ ಹೋಗಿ ಪ್ರವಚನ ಕೇಳಿ ಬರ್ತಾ ಇದ್ರಂತೆ. ಒಂದು ದಿನ ರಾಮಕೃಷ್ಣ ಮಠದ ಗುರುಗಳು ಸಾರಂಗಿ ಅವರನ್ನು ಕರೆದು, ನಿನ್ನ ಜೀವನದ ಉದ್ದೇಶ ಏನು ಅಂತ ಕೇಳ್ತಾರೆ. ಅದಕ್ಕೆ ಸಾರಂಗಿ ಹೇಳ್ತಾರೆ, ನಾನು ಸನ್ಯಾಸಿ ಆಗಬೇಕು, ಸನ್ಯಾಸಿಯಾಗಿ ಜನಸೇವೆ ಮಾಡಬೇಕು ಅಂತ ಯೋಚಿಸಿದ್ದೇನೆ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಎಲ್ಲಿ ಹುಟ್ಟಿದ್ದೀಯಾ ಅಲ್ಲಿ ಹೋಗಿ ಆದರ್ಶ ರಾಜಕಾರಣಿಯಾಗು. ನಿನ್ನ ಭವಿಷ್ಯ ತುಂಬಾ ಉಜ್ವಲವಾಗಿದೆ. ನಿನ್ನನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಭಾರತ ದೇಶದ ಕೋಟ್ಯಾಂತರ ಜನಗಳಿಗೆ ನೀನೊಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀಯಾ ಅಂತ ಹೇಳ್ತಾರಂತೆ. ಗುರುಗಳು ಹೇಳಿದ ಮಾತನ್ನು ಕೇಳಿದ ಸಾರಂಗಿ ಅವರಿಗೆ ರಾಜಕೀಯದ ಮೇಲೆ ತುಂಬಾ ಆಸಕ್ತಿ ಹುಟ್ಟುತ್ತೆ. ಯಾರ ಸಹಾಯವೂ ಇಲ್ಲದೆ ತಮ್ಮ ಸ್ವಂತ ದುಡಿದ ದುಡ್ಡನ್ನು ಉಪಯೋಗಿಸಿ ಸಮಾಜ ಉದ್ಧಾರಕ್ಕೆ ಮುಂದಾಗುತ್ತಾರೆ. 2004ರಲ್ಲಿ ಬಲಸೋರಿ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇರುತ್ತೆ. ಕೇವಲ ತಿಂಗಳಿಗೆ 2 ರಿಂದ 3 ಬಾರಿ ಇಡೀ ನಗರದಾದ್ಯಂತ ಕುಡಿಯುವ ನೀರು ಬರುತ್ತಾ ಇತ್ತು. ಬರೋಬ್ಬರಿ 3 ದಶಕಗಳಿಂದ ಇದ್ದ ಈ ನೀರಿನ ಸಮಸ್ಯೆಯನ್ನು ಸಾರಂಗಿ ಅವರು ಜನಸಾಮಾನ್ಯರಾಗಿ ಹೋರಾಟ, ತನಿಖೆಗಳನ್ನು ಮಾಡಿ ಕೇವಲ 6 ತಿಂಗಳಲ್ಲಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ತಿಂಗಳಿಗೆ 2 ರಿಂದ 3 ಬಾರಿ ಕುಡಿಯುವ ನೀರು ಬರ್ತಾ ಇತ್ತು. ಆದರೆ ಸಾರಂಗಿ ಅವರು ವಾರದಲ್ಲಿ 5 ದಿನ ಕುಡಿಯುವ ನೀರು ಬರುವ ಹಾಗೆ ಮಾಡ್ತಾರೆ. ಬಲ್ಸೋರಿ ನಗರದ ಜನತೆಗೆ ಸಾರಂಗಿ ಅವರು ಅಚ್ಚುಮೆಚ್ಚಿನ ವ್ಯಕ್ತಿ ಆಗಿಬಿಡ್ತಾರೆ. 2004ರಲ್ಲಿ ಒಡಿಶಾ ರಾಜ್ಯದಲ್ಲಿ MLA ಎಲೆಕ್ಷನ್ ಬರುತ್ತೆ. ಸಾರಂಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಭಾರೀ ಬಹುಮತದಿಂದ ಜಯಬೇರಿ ಬಾರಿಸುತ್ತಾರೆ. MLA ಆಗಿ ಗೆದ್ದ ಬಳಿಕ ಇವರು ಮೊಟ್ಟ ಮೊದಲ ಕೆಲಸ ಏನಪ್ಪ ಮಾಡ್ತಾರೆ ಅಂದರೆ
ನಮ್ಮ ಊರು ಸ್ವಚ್ಛ ಊರು ಎಂಬ ಹೊಸ ಯೋಜನೆಯನ್ನು ಆರಂಭ ಮಾಡ್ತಾರೆ. ಇವರು MLA ಆಗಿರುವುದಕ್ಕಿಂತ ಮುಂಚೆ ಬಲಸೋರಿ ನಗರ ಕಸದ ದೊಡ್ಡಿ ಆಗಿರುತ್ತೆ. ಆದರೆ MLA ಆದ ಮೇಲೆ ಪ್ರತಿದಿನವೂ ಬಲಸೋರಿ ನಗರದಲ್ಲಿ ಸ್ವಚ್ಛತೆ ಆರಂಭ ಆಗುತ್ತೆ. ಪ್ರತಿ 100 ರಿಂದ 200 ಮೀಟರ್ ಅಂತರದಲ್ಲಿ ಒಂದೊಂದು ಗಾರ್ಬೇಜ್ ಬಾಕ್ಸ್ಗಳನ್ನು ಅಳವಡಿಸಲಾಗುತ್ತೆ. ಪ್ರತಿದಿನ ಕಲೆಕ್ಟ್ ಆದ ಗಾರ್ಬೇಜಲ್ಲಿ ರೀಸೈಕ್ಲಿಂಗ್ ಮಾಡೋದು. ರೀಸೈಕ್ಲಿಂಗ್ನಲ್ಲಿ ಪೇಪರ್, ಟಿಶ್ಯೂ ಪೇಪರ್, ಮೆಟಲ್, ಗ್ಲಾಸ್ಗಳನ್ನು ತಯಾರು ಮಾಡಿ ಮಾರಾಟ ಮಾಡಿ ಬಂದ ದುಡ್ಡಿನಲ್ಲಿ ನಗರದ ಅಭಿವೃದ್ಧಿ ಮಾಡೋದು. ಪ್ರತಾಪ್ ಬಲ್ಸೋರಿ ಅವರ ಈ ಐಡಿಯಾ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಬಲ್ಸೋರಿ ನಗರದಲ್ಲಿ ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೋ ಅಲ್ಲಿ ಒಂದೊಂದು CCTVಯನ್ನು ಅಳವಡಿಸ್ತಾರೆ. ಖಾಲಿ ಜಾಗದಲ್ಲಿ ಯಾರು ಕಸ ಹಾಕುತ್ತಾರೋ ಅವರಿಗೆ 20,000 ರೂಪಾಯಿ ಫೈನ್ ಅಂತ ಅನೌನ್ಸ್ ಮಾಡ್ತಾರೆ. CCTV ಇದ್ದ ಕಾರಣ ಯಾರು ಕೂಡ ಖಾಲಿ ಜಾಗದಲ್ಲಿ ಕಸವನ್ನು ಹಾಕೋದಿಲ್ಲ. MLA ಆಗಿ ಕೇವಲ 8 ತಿಂಗಳಲ್ಲೇ ಬಲ್ಸೋರಿ ನಗರವನ್ನು ಕಂಪ್ಲೀಟ್ ಕ್ಲೀನ್ ಸಿಟಿ ಮಾಡಿಬಿಡ್ತಾರೆ. ವಾರದಲ್ಲಿ 4 ದಿನ ನಗರಾದ್ಯಂತ ಸೈಕಲ್ನಲ್ಲಿ ಓಡಾಡುತ್ತಾ ಎಲ್ಲಿ ಅಭಿವೃದ್ಧಿ ಆಗಿದೆ, ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಪರಿಶೀಲಿಸುತ್ತಾ ಇದ್ದರು. ಒಂದು ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದ ಸಾರಂಗಿ ಅವರು 2ನೇ ಬಾರಿ MLA ಎಲೆಕ್ಷನ್ಗೆ BJPಯಿಂದ ಟಿಕೆಟ್ ಸಿಗುತ್ತೆ. 2ನೇ ಬಾರಿ ಕೂಡ ಭಾರಿ ಬಹುಮತದಿಂದ ಗೆಲ್ಲುತ್ತಾರೆ. ಗೋರ್ಮೆಂಟ್ ಶಾಲೆಯನ್ನು ಹೈಟೆಕ್ ಶಾಲೆಯಾಗಿ ಬದಲಾಯಿಸುತ್ತಾರೆ. ಬಲ್ಸೋರಿಯಲ್ಲಿ ಇರುವ ಗೋರ್ಮೆಂಟ್ ಶಾಲೆಯನ್ನು ನೋಡಿದರೆ ಯಾವುದೋ ಹೈಟೆಕ್ ಪ್ರೈವೇಟ್ ಶಾಲೆ ರೀತಿ ಕಂಡುಬರುತ್ತೆ. ಬಲ್ಸೋರಿ ನಗರದಲ್ಲಿ ಪಬ್ಲಿಕ್ ಬಾತ್ರೂಮ್ ಯೋಜನೆ, ಟೆಕ್ ಉದ್ಯೋಗದ ಯೋಜನೆ ಮತ್ತು ನೂರಾರು ಕೆಲಸದ ಯೋಜನೆಗಳನ್ನು ಆರಂಭ ಮಾಡಿ ಎಲ್ಲಾ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾರೆ. 2019ನೇ ಇಸವಿಯಲ್ಲಿ BJP ಪಕ್ಷದಿಂದ MP ಎಲೆಕ್ಷನ್ಗೆ ಟಿಕೆಟ್ ಸಿಗುತ್ತೆ. ಸುಲಭವಾಗಿ ಗೆಲ್ಲುತ್ತಾರೆ. ಇವರು ಮಾಡಿರುವ ಅದ್ಭುತ ಕೆಲಸಗಳೇ ಪ್ರಚಾರವಾಗಿ ಹೊರಹೊಮ್ಮುತ್ತೆ. ಒಂದು ದಿನವೂ ರೋಡ್ಗೆ ಇಳಿದು ನನಗೆ ವೋಟ್ ಹಾಕಿ ಅಂತ ಕೇಳಿಲ್ಲ, ದುಡ್ಡು ಹಂಚಿಲ್ಲ. ಆದರೂ ಜನರು ಇವರನ್ನು ಗೆಲ್ಲಿಸಿ MP ಮಾಡ್ತಾರೆ. ಈಗ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು 2ನೇ ಬಾರಿ ಖಂಡಿತವಾಗಿಯೂ MP ಆಗಲಿದ್ದಾರೆ. ಇವರ ಬಳಿ ಇರೋದು ಕೇವಲ 4 ಜೊತೆ ಬಟ್ಟೆಗಳು. ಈಗಲೂ ಕೈಯಲ್ಲಿ ಕೇವಲ 100 ರೂಪಾಯಿ ಇಟ್ಟುಕೊಂಡು ಓಡಾಡ್ತಾ ಇರ್ತಾರೆ. ಇವರ ಆಸ್ತಿ ಗುಡಿಸಿಲು ಮನೆ ಮತ್ತು ಸೈಕಲ್. ಇಂದಿಗೂ ಮದುವೆ ಆಗಿಲ್ಲ. ವಯಸ್ಸು 64 ವರ್ಷ. ನಮ್ಮ ದೇಶದ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವರನ್ನು ನೋಡಿ ಕಲಿಬೇಕು. ಪ್ರತಾಪ್ ಬಲ್ಸೋರಿ ಅವರು 2ನೇ ಬಾರಿ MP ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ. ಯಾಕಪ್ಪ ಅಂದರೆ ನಮ್ಮ ದೇಶದಲ್ಲಿ ಈ ರೀತಿಯ ರಾಜಕಾರಣಿಗಳು ಇದ್ದರೆ ಮಾತ್ರ ದೇಶ ಉದ್ಧಾರ ಆಗಲು ಸಾಧ್ಯ. ಸ್ನೇಹಿತರೆ, ಪ್ರತಾಪ್ ಚಂದ್ರ ಸಾರಂಗಿ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.